ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿವೈನ್ ಶೈನ್ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಇಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ಇವತ್ತೇನಂದರೆ ಅಮ್ಮ ಬಂದು ಚಿಕನ್ ಬಿರಿಯಾನಿ ಆ್ಯಂಡ್ ಗ್ರೀನ್ ಗ್ರೇವಿನ ಮಾಡ್ತಾ ಇದ್ದಾರೆ ಚಿಕನಲ್ಲಿ. ಸೊ ಅವ್ರು ಆಲ್ರೆಡಿ ಮಾಡಿ ಇಟ್ಟಿದ್ದಾರೆ ವಿಡಿಯೋನ. ಸೊ ಅದಕ್ಕೋಸ್ಕರ ನಾನು ಈ ಫ್ರಂಟ್ ಆ್ಯಂಡ್ ಬ್ಯಾಕ್ ಎಂಡ್ ಆಫ್ ದ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅವ್ರು ಆಲ್ರೆಡಿ ಪಾಪ ನಾನು ಇಲ್ಲದೇ ಇದ್ದಾಗ ಮಾಡಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾನು ಇದ್ದೆ, ನಾನು ವಿಡಿಯೋ ಮಾಡಿರಲಿಲ್ಲ, ಅದು ನನ್ನ ಸ್ಟೂಡೆಂಟ್ ಒಬ್ಳು ಮಾಡಿದ್ಲ ಆ ವಿಡಿಯೋನ. ಸೊ ಈಗ ನಾನು ಆ ವಿಡಿಯೋನ ಕಂಪ್ಲೀಟಾಗಿ ಹಾಕ್ತೀನಿ, ಆ ಬಿರಿಯಾನಿದನ್ನ. ಸೊ ನೋಡ್ಕೊಂಡು ಬನ್ನಿ. ಇಷ್ಟ ಆದರೆ ಪ್ಲೀಸ್ ಡೂ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ವೇಸ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಸೊ ವಾಚ್ ಮೈ ವ್ಲಾಗ್ ನಾವು. ಕುಕ್ಕರ್ ಇಟ್ಕೊಳ್ಬೇಕು. ಫಸ್ಟು ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಬೇಕು. ಆಯಿಲ್ ಚೆನ್ನಾಗಿ ಆದಮೇಲೆ ಕಸ್ತೂರಿ ಮೇಥಿ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಎಲ್ಲನೂ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಉದ್ದ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಗೋಲ್ಡನ್ ಬ್ರೌನ್ ಬರಬೇಕು. ಬಿರಿಯಾನಿ ಟೇಸ್ಟ್ ಇರೋದೇ ಆನಿಯನ್ ನಾವು ಹೆಂಗೆ ಫ್ರೈ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಚೆನ್ನಾಗಿ ಸ್ವಲ್ಪ ಟೈಮ್ ಹಿಡಿದ್ರೂ ಆನಿಯನ್ನ ಚೆನ್ನಾಗೆ ಗೋಲ್ಡನ್ ಬ್ರೌನ್ ಮಾಡ್ಕೊಬೇಕು. ಆಮೇಲೆ ಇವತ್ತು ಹಪ್ಪಳ ಎಲ್ಲ ಮಾಡಿದ್ವಿ, ಸಂಡಿಗೆ ಎಲ್ಲ ಮಾಡಿದ್ವಿ. ತುಂಬ ಸ್ಟ್ರೈನ್ ಆಗಿತ್ತು. ಮಗ್ಳಿಗೆ ಬೇರೆ ಕಾಲೇಜ್ ರಜಾ ಇದ್ದಿದ್ದರಿಂದ ಬಿರಿಯಾನಿ ಮಾಡಮ್ಮ, ಸ್ಟ್ರೈನ್ ಆದಾಗ ಅವ್ಳಿಗೆ ಏನಾದ್ರು ಒಳ್ಳೆ ಊಟ ಮಾಡಬೇಕಂತ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ಚಿಕನ್ ಬಿರಿಯಾನಿ ಮತ್ತು ಗ್ರೀನ್ ಗ್ರೇವಿ ಮಾಡಿ ಅಂತ ಹೇಳಿದ್ಲು. ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಂದ್ರೆ ಪಾಪ ರಜಾ ಇದೆ, ಅವಳು ಹಪ್ಪಳ ಎಲ್ಲ ಮಾಡಿ ಸುಸ್ತಾಗ್ಬಿಟ್ಟಿದ್ಲು. ಸರಿ ಇದನ್ನಾದರೂ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಲ್ರೆಡಿ ಚಿಕನ್ ಕ್ಲೀನ್ ಆಗಿದೆ. ಮತ್ತು ಪುದೀನ ಮತ್ತು ಕೊತ್ತಂಬರಿ ತೊಳ್ಕೊಂಡಿದ್ದೀವಿ. ಮೆಂತ್ಯ ಸೊಪ್ಪು ಹಾಕಬೇಕು, ಮೆಂತ್ಯ ಸೊಪ್ಪು ಇರಲಿಲ್ಲ. ಸೊ ಹಂಗಾಗಿ ಕಸ್ತೂರಿ ಮೆಥಿನೇ ಜಾಸ್ತಿ ಹಾಕಿದ್ದೀನಿ. ಅದು ಫುಲ್ಲು ಪೇಸ್ಟ್ ಮಾಡಿಕೊಂಡು ಆನಿಯನ್ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಿತ್ತು. ಟೈಮ್ ಆಗೋಗ್ಬಿಟ್ಟಿತ್ತು, ಬೇರೆ 2 ಕಾಲ ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಬೇಗ ಮಾಡೋಣ ಅಂತ ಹೇಳಿ ಹಸಿವು ಅಂತಿದ್ರೆಲ್ಲರೂ ಪೇಸ್ಟ್ ಹಾಕಿದೆ. ಈಗ ಪುದೀನ ಮತ್ತು ಕೊತ್ತಂಬರಿ ಎಲ್ಲನೂ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಅದು ಪೇಸ್ಟ್ ಆಯಿತು. ಸೊ ಅದನ್ನು ಹಾಕಿದೆ. ಇವಾಗ ಇದೆಲ್ಲ ಚೆನ್ನಾಗಿ ಬೇಯಬೇಕು. ಮತ್ತು ಮೊಸರು ಹಾಕಬೇಕು, ಸಾಲ್ಟ್ ಹಾಕಿದೆ, ಅರಿಶಿನ ಹಾಕಬೇಕು. ಅರಿಶಿನ ಹಾಕ್ಬಿಟ್ಟು ನೋಡಿ, ಇದು ಮಸಾಲ ಬಾಕ್ಸು, ಇದರಲ್ಲಿ ಏನು ಬೇಕಾದ್ರೂ ಇಟ್ಕೋಬೋದು. ಸೊ ನಾನು ಅಂದರೆ ಎಲ್ಲ ಸ್ಪೈಸಿ ಐಟಮ್ ಇಟ್ಕೊಂಡಿದ್ದೀನಿ. ಬಿರಿಯಾನಿ ಮತ್ತು ಇದೆಲ್ಲ ಜಾಸ್ತಿ ಮಾಡ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಸಿಕ್ಕಿದ್ರೆ ಬೇಗ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳಿ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಅದರಲ್ಲಿ. ನೀವು ಬೇಕಾದ್ರೆ ಮಲ್ಟಿಪರ್ಪಸ್ ಏನು ಬೇಕಾದ್ರೂ ಇಟ್ಕೋಬೋದು. ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ಇದು ಲಿಂಕು ನಿಮಗೆ ಬಯೋದಲ್ಲಿರುತ್ತೆ, ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ನೋಡಿ ನೀವು ತೊಗೊಳ್ಳಿ ಬೇಕಂದರೆ. ಇವಾಗ ಅದು ಟೊಮೆಟೊ ಎಲ್ಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಗ್ರೈಂಡ್ ಆಗ್ತಾಯಿದೆ. ಟೊಮೆಟೊ ಪೇಸ್ಟು ಹಾಕಿದ್ವಿ. ಅದಾದಮೇಲೆ ಇವಾಗ ಕರ್ಡ್ ಹಾಕ್ತೀನಿ. ಇವಾಗ ಎಲ್ಲ ಹಾಕ್ಕೊಂಡಿದ್ದೀವಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಬೇಕದು. ಆಯಿಲ್ ಬಿಡಬೇಕದು. ಆಯಿಲ್ ಬಿಟ್ಟಾಗ ನಾವು ಚಿಕನ್ ಹಾಕಬೇಕು. ಚಿಕನ್ ಹಾಕಿ ಚೆನ್ನಾಗೆ ಬೇಯಿಸ್ಬಿಡ್ಬೇಕು. ಒಂದು 15 ಮಿನಿಟ್ಸ್ ಬೇಯಿಸ್ಕೊಬೇಕು ಚಿಕನ್ ಹಾಕಾದ್ಮೇಲೆ. ಸೊ ಅದಾದಮೇಲೆ ಅಕ್ಕಿನ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ತೊಳೆದು ಹಾಕಬೇಕಾಗತ್ತೆ. ಈಗ ಸದ್ಯಕ್ಕೆ ಇದನ್ನು ಬೇಯಿಸ್ಕೊಳ್ಳೋಣ ಫಸ್ಟು. ಇದು ಚೆನ್ನಾಗಿ ಬೇಯಲಿ. ಮತ್ತು ನೋಡಿ, ಇದು ಗರಂ ಮಸಾಲ ಹಾಕಿ ಒಂದು 2 ಸ್ಪೂನು, 1.5 ಸ್ಪೂನ್, 2 ಸ್ಪೂನು. ನೀವು ಕ್ವಾಲಿಟಿ ಯಾವ ಥರ ಮಾಡ್ತೀರಾ ಅದ್ರ ಮೇಲೆ ಮಸಾಲ ಡಿಪೆಂಡ್ ಆಗುತ್ತೆ. ಈಗ ನಾನು ಜಸ್ಟ್ ಮಾಡ್ತಿರೋದು ಒಂದು 3/4 kg, ಅರ್ಧ kg ಚಿಕನ್ನು, ಇಲ್ಲ 3/4 kg ಇದೆ, 3/4 kg ಚಿಕನ್ನು. ಸೊ ನಾನು ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಮಾಡ್ತಿರೋದು. ಸೊ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಎಲ್ಲರಿಗೂ ಸಾರಿ ಹೇಳ್ತೀನಿ. ಮತ್ತು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಇವಾಗ ಬೇಯಿಸ್ಕೊಬೇಕು. ಈಗ ಅಕ್ಕಿ ನೆನೆಸಿಟ್ಟಿದ್ದೆ ನಾನು 1 hour ಬಿಫೋರು. ಸೊ ಅದನ್ನು ತೊಳ್ಕೊಂಡು ಈ ಕಡೆ ಹಂಗೆ ಗ್ರೇವಿಗೂ ಇಟ್ಕೊತಾ ಇದ್ದೀನಿ. ಅದು ಅಕ್ಕಿ ನೆನೀತಾ ಇದೆ. ಗ್ರೇವಿ ಇಟ್ಕೊಂಡು ಅದಕ್ಕೆ ಆನಿಯನ್ ಹಾಕ್ಬಿಟ್ಟು ಈಗ ಚಿಕನ್ ಹಾಕಬೇಕು. ಆ್ಯಕ್ಚುಲಿ ಗೈಸ್, ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡೋ ಬಿರಿಯಾನಿ ಮತ್ತು ಈ ಗ್ರೀನ್ ಗ್ರೇವಿ ಮಾತ್ರ ಆಲ್ವೇಸ್ ಫೇಮಸ್ ಥರ ಒಂಥರ. ಆ್ಯಂಡ್ ಮಟನ್ ಬಿರಿಯಾನಿ ಅಂತೂ ಸೂಪರಾಗಿ ಮಾಡ್ತಾರೆ, ತಿಂತಾನೆ ಇರ್ಬೇಕನ್ಸುತ್ತೆ ಮಟನ್ ಬಿರಿಯಾನಿ. ಸೊ ಮಟನ್ ಬಿರಿಯಾನಿ ರೆಸಿಪಿನೂ ಕೂಡ ಆದಷ್ಟು ಬೇಗ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ಈ ಚಿಕನ್ ಬಿರಿಯಾನಿ ಮತ್ತು ಗ್ರೀನ್ ಗ್ರೇವಿನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಈಗ ಚಿಕನ್ ಹಾಕಿ ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಕಾಶ್ಮೀರ್ ಚಿಲ್ಲಿ ಪೌಡರ್. ನಾವು ಸ್ಪೈಸಿ ತುಂಬ ಕಮ್ಮಿ ತಿನ್ನೋದು, ನಾವು ಜಾಸ್ತಿ ಖಾರ ತಿನ್ನೋದಿಲ್ಲ. ಯಾಕಂದರೆ ಎಲ್ರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದ್ದರಿಂದ ಜಾಸ್ತಿ ಖಾರ ಹಾಕೋದಿಲ್ಲ. ಅದಕ್ಕೂ ಅಷ್ಟೇ ಬೆಳ್ಳುಳ್ಳಿ, ಶುಂಠಿ 1.5 ಬೆಳ್ಳುಳ್ಳಿ ಹಾಕಿದ್ದೀನಿ. ಮತ್ತು ಶುಂಠಿ 1 ಇಂಚು, ಸ್ವಲ್ಪ ತೆಂಗಿನಕಾಯಿ, ಯಾಕಂದರೆ ಗ್ರೇವಿ ಬೇಕಲ್ಲ, ಕ್ವಾಲಿಟಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಯಾಗಿ ಅಂತ ಹೇಳಿ. ಮತ್ತು ರಾತ್ರಿ ಗುಡಿದ್ರೆ ಮತ್ತೆ ಬಿರಿಯಾನಿ ತಿನ್ನಲ್ಲ ನಾವು ರಾತ್ರಿಗೆ, ಮುದ್ದೆ ಏನಾದರೂ ಮಾಡ್ಕೊಳ್ಬೋದು ಅಂತ ಹೇಳಿ
ಸ್ವಲ್ಪ ಗ್ರೇವಿ ಜಾಸ್ತಿನೇ ಮಾಡ್ಕೊತಾ ಇದ್ದೀವಿ. ಆಮೇಲೆ ಇದೆಲ್ಲ ಆಯಿತು. ಇದಕ್ಕೆ ಅಕ್ಕಿ ಹಾಕ್ತಾಯಿದ್ದೀನಿ. ಬಿರಿಯಾನಿ ನೋಡಿ ಎಲ್ಲ ಆಯಿಲ್ ಬಿಡ್ತು ನೀಟಾಗಿ ಮೇಲೆ. ಈ ಟೈಮಲ್ಲಿ ನಾವು ಅಕ್ಕಿ ಹಾಕ್ಬಿಡ್ಬೇಕು. ಅಕ್ಕಿ ಹಾಕಿ ಅದಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು, ನಾನು 3 ಗ್ಲಾಸ್ ಅಕ್ಕಿ 2 ಗ್ಲಾಸ್ ಅಕ್ಕಿ ಹಾಕಿದೆ. ಸೊ ಹಂಗಾಗಿ ಒಂದು ಅಳತೆ ಮೇಲೆ ಹಾಕ್ಬಿಡ್ತೀನಿ ನಾನು. ನಂಗೆ ಗೊತ್ತಾಗ್ಬಿಡುತ್ತೆ ಹಂಗೆ ಕಣ್ಣು ಅಳತೆ. ನೀವು 1 to ಡಬಲ್ ಹಾಕ್ಕೊಬೇಕು. ಆಮೇಲೆ ಗ್ರೇವಿ ಇರುತ್ತಲ್ಲ ಅದನ್ನು ಕೌಂಟಿಗೆ ತೊಗೋಬೇಕು ನಾವು. ಅದು ಗ್ರೇವಿ ಇರೋದ್ರಿಂದ ಅದು ಕೂಡ 1 ಗ್ಲಾಸ್ 1.5 ಗ್ಲಾಸ್ ಅಷ್ಟು ಅದು ಕೂಡ ನೀರಿನ ಅಂಶ ಇರೋದ್ರಿಂದ ನಾವು ಅಕ್ಕಿ ಹಾಕಿ ನಾನು ಕಮ್ಮಿನೇ ನೀರು ಹಾಕ್ತೀನಿ ಸ್ವಲ್ಪ. ಯಾಕಂದರೆ ಉದ್ದುದ್ರಾಗಿ ಬರಬೇಕಲ್ಲ, ಸ್ವಲ್ಪ ನೀರು ಹಾಕಬೇಕು. ನೀವು 3 ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ವಾಟ್ರ್ 4 ಗ್ಲಾಸ್ ವಾಟ್ರ್ ಹಾಕಿ ಸಾಕು. ಆ ಥರ ಅಳತೆ ಮೇಲೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕಬೇಕು. ನಿಂಬೆಹಣ್ಣು ಜ್ಯೂಸ್ ಹಾಕಿ 1 ನಿಂಬೆಹಣ್ಣು ಜ್ಯೂಸ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಟೇಸ್ಟೆಲ್ಲ ಈ ಟೈಮಲ್ಲೇ ನೋಡ್ಕೊಂಬಿಡ್ಬೇಕು ನಾವು. ಸಾಲ್ಟ್ ಆಗಿರ್ಬೋದು, ಖಾರ ಆಗಿರ್ಬೋದು. ಖಾರ ಬೇಕಂದರೆ ಖಾರದ ಪುಡಿ ಎಕ್ಸ್ಟ್ರಾ ಹಾಕೋಬೋದು, ಕಲರ್ ಚೇಂಜ್ ಆಗಿಬಿಡುತ್ತೆ, ಗ್ರೀನ್ ಬರೋಲ್ಲ ಆವಾಗ. ಎಲ್ಲ ಟೇಸ್ಟ್ ನೋಡಿಬಿಟ್ಟು ಕ್ಲೋಸ್ ಮಾಡಿದ್ದೀನಿ ಅದನ್ನು. ಅದು ವಿಷಲ್ ಆಗಲಿ. ಇವಾಗ ಇಲ್ಲಿ ಫ್ರೈಗೆ ಇಟ್ಟಿದ್ದೀವಲ್ಲ ಅದನ್ನು ತಿರುಗಿಸ್ಕೊತಾ ಇದ್ದೀನಿ. ಅದಕ್ಕೆ ನಾನು ತೋರಿಸಿದ್ನಲ್ಲ ಬೆಳ್ಳುಳ್ಳಿ, ಶುಂಠಿ ಮತ್ತು ತೆಂಗಿನಕಾಯಿ ಎಲ್ಲ ಅದನ್ನೆಲ್ಲ ರುಬ್ಬಿ ಹಾಕಿದ್ದೀನಿ. ಈಗ ಅದಕ್ಕೂ ಸೇಮು ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ತೊಳೆದಿಟ್ಕೊಂಡಿರೋದನ್ನ ರುಬ್ಬಿ ಹಾಕೋದು. ಸ್ವಲ್ಪ ಈರುಳ್ಳಿ ಟೊಮೆಟೊ ಕೂಡ ರುಬ್ಬ ಹಾಕ್ಬಿಡ್ಬೇಕು. ಅದಾದಮೇಲೆ ಸೊಪ್ಪನ್ನು ರುಬ್ಬ ಹಾಕಬೇಕು. ಈ ಕಡೆ ಅದು ಬಿರಿಯಾನಿದು ವಿಜಲ್ ಆಗಲಿ ಅಷ್ಟೊತ್ತಿಗೆ ಇದು ಗ್ರೇವಿನೂ ಆಗುತ್ತೆ. ಇವಾಗ ಧನಿಯಾ ಪುಡಿ 2.5 ಸ್ಪೂನ್ ಧನಿಯಾ ಪುಡಿ ಇದನ್ನೆಲ್ಲ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಎಲ್ಲ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆಗ್ತಾಯಿದೆ. ಇವಾಗ ಅದನ್ನು ಹಾಕೋಣ. ಈಗ ಸೊಪ್ಪನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊಪ್ಪನ್ನು ಗ್ರೈಂಡ್ ಮಾಡಿ ಅದನ್ನು ಹಾಕೋಣ. ಎಲ್ಲ ಆದಮೇಲೆ ಅದನ್ನು ಒಂದ್ಸಲ ಟೇಸ್ಟ್ ನೋಡಿ ಲಿಡ್ ಹಾಕೋಣ. ಅದು ಇವಾಗ ಇದು ಗ್ರೈಂಡ್ ಆಯಿತು. ಇವಾಗ ಇದನ್ನು ಹಾಕ್ಬಿಡೋಣ. ಎಲ್ಲ ಇವಾಗ ಒಂದ್ಸಲ ಮಿಕ್ಸ್ ಮಾಡಿ ಇದನ್ನು ಟೇಸ್ಟ್ ನೋಡಿಬಿಟ್ರೆ ಇದು ಸಾಲ್ಟು ಮತ್ತು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿ. ಕ್ಯಾಪ್ ಹಾಕ್ಬಿಟ್ರೆ ಅದು ವಿಜಲ್ ಆಗಿ 6 ವರ್ಷಕ್ಕೆ ಇದು ವಿಜಲ್ ಆಗುತ್ತೆ ನೋಡಿ. ಎಲ್ಲ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು, ಸಾಲ್ಟ್ ಹಾಕಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿ ಕ್ಯಾಪ್ ಹಾಕಿ ವಿಜಲ್ ಹಾಕೋಣ. ಈಗ ಸೊ ಅದು 2 ವಿಜಲ್ ಆಗಲಿ. ಇದು ನೆಂಚ್ಕೊಳ್ಳೋಕೆ ಸೈಡ್ಗೆ ಸೌತೆಕಾಯಿ ಬೇರೆ ಖಾಲಿ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ಗೆ ಇನ್ನೊಂದು ಸತಿ ಹೇಳಿದ್ರೆ ಬೈತಾರೆ. ನಾವು 3rd ಫ್ಲೋರಲ್ಲಿ ಇರೋದ್ರಿಂದ ಮೆಟ್ಲತ್ತಿ ಇಳಿಯೋಕ್ಕಾಗಲ್ಲ ಅಂತ ಕೂಗಾಡ್ತಾರೆ. ಒಂದು ಸತಿ ಎಲ್ಲ ಐಟಮ್ ಹೇಳಿದ್ರೆ ಇಷ್ಟೊಂದು ಐಟಮ್ ಹೇಳ್ಚೆ ಒಂದೇ ಸಲ ಅಂತಾರೆ. ಈ ಥರ ನಮ್ಮ ಮನೇಲಿ ಪ್ರಾಬ್ಲಮ್ ಏನೂ ಮಾಡೋಕ್ಕಾಗಲ್ಲ. 2 ವಿಜಲ್ ಆಗೋಷ್ಟು ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೊಂಡು ಒಂದು 10 ನಿಮಿಷ ರೆಸ್ಟ್ ತೊಗೊಂಡ್ವಿ. ಅಷ್ಟೊತ್ತಿಗೆ ಬಿರಿಯಾನಿದು ವಿಜಲ್ ಹಾರ್ತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಗ್ರೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮಾಡಿ ನೋಡಿ, ಈ ಥರ ರೆಸಿಪಿ ಸೂಪರಾಗಿರುತ್ತೆ. ಇಷ್ಟ ಕೂಡ ಆಗುತ್ತೆ ನಿಮ್ಗೆ ತುಂಬ. ನೋಡಿ ಎಷ್ಟು ಚೆನ್ನಾಗಿ ಉದ್ರಾಗಿ ಬಂದಿದೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು ಗ್ರೇವಿನೂ ಅಷ್ಟೊಂದು ವಿಜಲ್ ಆಯಿತು. ಸೊ ಗ್ರೇವಿ ಹಾಕ್ಕೊಂಡು ಎಲ್ಲ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಯೂಶ್ವಲಿ ನೀವು ಏನೇ ಬಿರಿಯಾನಿ ಆಗಿರ್ಬೋದು, ಟೊಮೆಟೊ ಬಾತ್ ಈ ಥರ ಏನೇ ಮಾಡಿದ್ರು ಅನ್ನಕ್ಕೆ ಜಾಸ್ತಿ ನೀರಾದರೆ ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದು ಟೇಸ್ಟ್ ಕೊಡೋದಿಲ್ಲ. ಸೊ ಆದಷ್ಟು ನೀರನ್ನ ಮಾತ್ರ ನೋಡ್ಕೊಂಡು ಮಾಡ್ಕೊಂಡು ಹಾಕ್ಕೋಬೇಕು. ಸೊ ನೀರು ಒಂಚೂರು ಜಾಸ್ತಿ ಆದರೂ ಏನೂ ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ. ಇಲ್ಲಿ ಗ್ರೇವಿಗೆ ಸ್ವಲ್ಪ ಸೊಪ್ಪು ಕಮ್ಮಿ ಆಗಿಬಿಡ್ತು, ಅದಕ್ಕೆ ಸ್ವಲ್ಪ ಗ್ರೀನ್ನೆಸ್ ಕಮ್ಮಿ ಬಂದಿದೆ. ಫೈನಲಿ ಬಿರಿಯಾನಿ ಗ್ರೇವಿ ರೆಡಿ ಆಯಿತು. ಸರ್ವ್ ಮಾಡಿ ನಾನು ದೊಡ್ಡ ಮಗಳಿಗೆ ಕೊಟ್ಟೆ. ಅವಳೊಬ್ಬಳೆ ಟೇಸ್ಟ್ ಕರೆಕ್ಟಾಗಿ ಹೇಳೋದು. ಸೊ ನೀವು ಮಾಡ್ಕೊಂಡು ತಿನ್ನಿ ಇದೇ ಥರ ಸೇಮ್ ಮೆಥಡಲ್ಲಿ ಮಾಡಿ ತಿಂದು ನಮಗೆ ಕಮೆಂಟ್ ಹಾಕಿ. ಗೈಸ್, ನಿಮಗೆ ಈ ಒಂದು ಬಿರಿಯಾನಿ ಮತ್ತು ಗ್ರೀನ್ ಗ್ರೇವಿ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಟು ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಮತ್ತು ಸ್ವಲ್ಪ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕು ನನ್ನ ವೀಡಿಯೋಸಲ್ಲಿ ಅಂದರೆ ಅದನ್ನು ಕೂಡ ಕಮೆಂಟ್ ಹಾಕಿ. ಸೊ ಬಾಯ್. ನನ್ನ ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ.